ಹಾಯ್ ಫ್ರೆಂಡ್ಸ್, ವಾಲಾ 2 ಬಯೋಪಿಕ್ ಆಫ್ ಬಿಲಿಯನ್ ಬ್ರೋಸ್. ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಹಶೀರ್ ಮತ್ತು ಅವನ 3 ಜನ ಸ್ನೇಹಿತರ ಚೈಲ್ಡ್ಹುಡ್ ಸ್ಟೋರಿ, ಅವರ ಸ್ಕೂಲ್ ಲೈಫ್, ಮತ್ತೆ ಅವರು ಬೆಳೆದು ದೊಡ್ಡವರಾಗಿ ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋ ತನಕ ನಡೆಯುವಂತಹ ಕಂಪ್ಲೀಟ್ ಜರ್ನಿನೇ ಈ ಒಂದು ಫಿಲಮ್ನ ಮೇನ್ ಪ್ಲಾಟ್. ಆಕ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ, ಈ ಫಿಲಮ್ ಅಲ್ಲಿ ಬರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ಸು ಸಹ ಅವರ ರೋಲ್ಗೆ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ತುಂಬಾ ನ್ಯಾಚುರಲ್ ಆಗಿ ಅವರ ಆಕ್ಟಿಂಗ್ ಬಂದಿದೆ. ಡೈರೆಕ್ಷನ್ಗೆ ಬರೋದಾದ್ರೆ, ರಿಯಲ್ ಲೈಫ್ಗೆ ಹತ್ರ ಆಗಿರುವಂತಹ ಕೆಲವು ಇನ್ಸಿಡೆಂಟ್ಸ್ಗಳನ್ನ ಇಟ್ಕೊಂಡು ಈ ಕಥೆನ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಸ್ಟೋರಿ ಸ್ಕ್ರೀನ್ ಪ್ಲೇ ಕಂಪ್ಲೀಟ್ ಫನ್ನಿಯಾಗಿ ತಗೊಂಡೋಗಿದ್ದಾರೆ. ಹಶೀರ್ ಮತ್ತು ಅವನ ಸ್ನೇಹಿತರ ಸ್ಕೂಲ್ ಲೈಫ್ ಜರ್ನಿ, ಆ ಒಂದು ಸ್ಕೂಲಲ್ಲಿ ನಡೆಯುವಂತಹ ಲವ್ ಸ್ಟೋರೀಸ್, ಮತ್ತೆ ಅಲ್ಲಿ ಅವರು ಮಾಡ್ಕೊಳ್ಳುವಂತಹ ಒಂದೊಂದು ಎಡವಟ್ಟು, ಅದರಿಂದ ಸ್ಕೂಲ್ ಅವರು ಅನುಭವಿಸುವಂತಹ ಕಷ್ಟಗಳು, ಇದೆಲ್ಲದನ್ನು ಫಸ್ಟ್ ಹಾಫ್ ಅಲ್ಲಿ ಕವರ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಬರುವಂತಹ ಹಶೀರ್ನ ಲವ್ ಸ್ಟೋರಿ ನನಗೆ ತುಂಬಾ ಇಂಪ್ರೆಸಿವ್ ಅಂತ ಅನಿಸ್ತು. ಫಸ್ಟ್ ಹಾಫ್ ಆಫ್ ದ ಮೂವಿ ಸ್ಕ್ರೀನ್ ಪ್ಲೇ ತುಂಬಾ ಎಂಗೇಜಿಂಗ್ ಆಗಿ ತಗೊಂಡೋಗಿದ್ದಾರೆ, ಎಲ್ಲೂ ಸಹ ಬೋರ್ ಆಗಲ್ಲ. ಸೆಕೆಂಡ್ ಹಾಫ್ ಆಫ್ ದ ಸ್ಟೋರಿ ಹಶೀರ್ ಮತ್ತು ಸ್ನೇಹಿತರ ಸ್ಕೂಲ್ ಡೇಸ್ನ ನಂತರ ನಡೆಯುವಂತಹ ಕಥೆನ ತೋರಿಸಿದ್ದಾರೆ. ಅಲ್ಲೂ ಸಹ ಡೈರೆಕ್ಟರ್ ತಮ್ಮ ರಿಯಲಿಸ್ಟಿಕ್ ಸ್ಟೋರಿ ಟೆಲ್ಲಿಂಗ್ನ ಕಂಟಿನ್ಯೂ ಮಾಡಿದ್ದಾರೆ. ನನಗೆ ಈ ಒಂದು ಫಿಲಮ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ತುಂಬಾ ಫ್ರೆಶ್ ಅಂತ ಅನಿಸ್ತು. ಫಿಲಮ್ ಮುಗಿಯೋದಕ್ಕೆ 30 ಮಿನಿಟ್ಸ್ ಇರೋ ಹಾಗೆ ಕಾಮಿಡಿಯಿಂದ ತುಂಬಾ ಎಮೋಷನಲ್ ಡ್ರಾಮಾಗೆ ಟರ್ನ್ ಆಗುತ್ತೆ. ಎಮೋಷನಲ್ ಮತ್ತು ಫೀಲ್ ಗುಡ್ ಮೂಮೆಂಟ್ಸ್ನ ಯೂಸ್ ಮಾಡಿಕೊಂಡು ಫ್ಯಾಮಿಲಿ ವ್ಯಾಲ್ಯೂಸ್ನ ಎಲಿವೇಟ್ ಮಾಡುವಂಥ ಕೆಲಸನ ಲಾಸ್ಟ್ 30 ಮಿನಿಟ್ಸಲ್ಲಿ ಡೈರೆಕ್ಟರ್ ಮಾಡಿದ್ದಾರೆ. ಸಾಂಗ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಒಂದು ಫಿಲಮ್ಗೆ ತುಂಬ ಅಲ್ಟಿಮೇಟ್ ಆಗಿ ಬಂದಿದೆ. ಅದರಿಂದನೇ ಈ ಫಿಲಮ್ ಕ್ವಾಲಿಟಿ ಇಷ್ಟು ಚೆನ್ನಾಗಿ ಬರೋದಕ್ಕೆ ಮೇಜರ್ ಕಾರಣ. ಕ್ಲೈಮ್ಯಾಕ್ಸಲ್ಲಿ ಬರುವಂತಹ ಒಂದು ಫೈಟ್ ಈ ಫಿಲಮ್ನ ಮೇಜರ್ ಹೈಲೈಟ್ ಅಂತಲೇ ಹೇಳ್ಬೋದು. ಫಿಲಮಲ್ಲಿ ಒಂದಷ್ಟು ಫೈಟ್ ಸೀಕ್ವೆನ್ಸಸ್ ಬರುತ್ತೆ, ಎಲ್ಲನೂ ಸಹ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಓವರಾಲ್ ಆಗಿ ನನಗೆ ಈ ಒಂದು ಫಿಲಮ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಇನ್ನು ನೀವೇನಾದರೂ ರಾಮ್ ಕಾಮ್ ವಿತ್ ಫ್ಯಾಮಿಲಿ ಮೂವಿ ಲವರ್ಸ್ ಆಗಿದ್ರೆ ಈ ಫಿಲಮ್ ನಿಮಗೆ ಮಸ್ಟ್ ವಾಚ್ ಅಂತಲೇ ಹೇಳ್ತೀನಿ. ನನ್ನ ಕಡೆಯಿಂದ ಈ ಫಿಲಮ್ಗೆ ನಾನು ಕೊಡ್ತಾ ಇರೋಂಥ ರೇಟಿಂಗು 5/5. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.